ಮಂದಿರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲ್ಪಟ್ಟ ಗುರುಪೂರ್ಣಿಮಾ ಭಾರತದ ಗುರು ಪರಂಪರೆಗೆ ತನ್ನದೇ ಆದ ಪವಿತ್ರತೆ ಹೊಂದಿದೆ. ನಾರಾಯಣ ರಾವ್ ವೈದ್ಯ ಗಂಗಾವತಿ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶವಾಗಿದ್ದರೂ ಸಹ ಭಾರತದ ಭವ್ಯ ಪರಂಪರೆಯಲ್ಲಿ ಗುರುಸ್ಥಾನಕ್ಕೆ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಎಂದು ಶಾರದಾ ಮಂದಿರದ ಧರ್ಮದರ್ಶಿ ನಾರಾಯಣ ರಾವ್ ಹೇಳಿದರು. ಅವರು ಬುಧವಾರದಂದು ಶಂಕರ್ ಮಠದ ಶಾರದಾ ಮಂದಿರದಲ್ಲಿ ಗುರುಪೂರ್ಣಿಮಾ ನಿಮಿತ್ತ ಆಯೋಜಿಸಲಾಗಿದ್ದ ವಿಶೇಷ ಧಾರ್ಮಿಕ ಕಾರ್ಯಕ್ರಮದ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ತಾಯಿ ಮೊದಲ ಗುರು ಎಂಬಂತೆ ಬದುಕಿನ ಜನ್ಮ ಸಾರ್ಥಕತೆಗೆ ಅಜ್ಞಾನದಲ್ಲಿದ್ದ ವ್ಯಕ್ತಿಗಳನ್ನ ಸನ್ಮಾರ್ಗಕ್ಕೆ ಕೊಂಡೊಯ್ಯುವವನೇ ನಿಜವಾದ ಗುರುವಾಗಿದ್ದು, ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನ ಗುರುಪೂರ್ಣಿಮೆಯನ್ನಾಗಿ ಆಚರಿಸಲಾಗುತ್ತಿದ್ದು, ದೇಶ ಪುಣ್ಯ ಭೂಮಿಯಾಗಿದ್ದು ಸಾಧು ಸಂತರು ಮುನಿಗಳು ಗುರುವರ್ಯರಿಂದಾಗಿ ಪ್ರತಿಯೊಬ್ಬರೂ ಸಂಸ್ಕಾರಯುತ ಜೀವನ ನಡೆಸಲು ಗುರುಗಳ ಆಶೀರ್ವಾದ ಅತ್ಯಗತ್ಯ ಎಂದು ತಿಳಿಸಿದರು. ಇದೇ ವೇಳೆ ಶೃಂಗೇರಿ ಜಗದ್ಗುರು ಭಾರತೀಯ ತೀರ್ಥ ಮಹಾಸ್ವಾಮಿಗಳವರ 48 ದಿನಗಳ ಚಾತುರ್ಮಾಸ ವ್ರತವು ಇಂದಿನಿಂದ ಆರಂಭಗೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡ ಸಂತೋಷ್ ಕೇಲೋಜಿ ಮಾತನಾಡಿ, ಅವಸಾನದ ಅಂಚಿನಲ್ಲಿದ್ದ ಹಿಂದೂ ಧರ್ಮದ ಪುಣ್ಯ ಸ್ಥಾಪನೆಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಕೊಡುಗೆ ಅನನ್ಯವಾಗಿದ್ದು, ಧರ್ಮ ಸಂಕಷ್ಟದಲ್ಲಿದ್ದಾಗ ಅಂತಹ ಮಹಾನ್ ಪುರುಷರ ಜನನ 1000 ವರ್ಷಕ್ಕೊಮ್ಮೆ ಆಗುತ್ತದೆ. ಧರ್ಮದ ಸಾರ ಜೀವನದ ಮೌಲ್ಯಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಾರದಾ ಶಂಕರ ಭಜನಾ ಮಂಡಳಿ, ಗಂಗಾಧರೇಶ್ವರ ಭಜನಾ ಮಂಡಳಿ, ಸತ್ಯದೇವ ಭಜನಾ ಮಂಡಳಿ, ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ ಭಜನಾ ಮಂಡಳಿ ಸೇರಿದಂತೆ ಇತರರ ಭಜನಾ ಮಂಡಳಿಯ ಸದಸ್ಯರು ಭಜನೆ, ಶಂಕರಾಚಾರ್ಯರು ರಚಿಸಿದ ಕಲ್ಯಾಣ ವೃಷ್ಟಿ ಮತ್ತಿತರ ಭಜನೆಯನ್ನ ಹಾಡಿ ಗಮನ ಸೆಳೆದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಮೇಘೂರ್, ಬಾಲಕೃಷ್ಣ ದೇಸಾಯಿ, ಮೋಹನ್ ಲೆಕ್ಕಿಯಾಳ, ರಾಘವೇಂದ್ರ ಅಳವಂಡಿಕರ್, ಸುನಿಲ್ ವೈದ್ಯ, ಪವನ್ ಜೋಶಿ ಸೇರಿದಂತೆ ಸೌಂದರ್ಯ ಲಹರಿ ಭಜನಾ ಮಂಡಳಿಯ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಬಳಿಕ ಮಂಗಳ ಆರತಿಯೊಂದಿಗೆ ಸಂಪನ್ನಗೊಂಡಿತು. ಪರಶಿವನ ಅವತಾರವೇ ಕಲಿಯುಗದಲ್ಲಿ ಆದಿಶಂಕರರಾಗಿ ಬಂದಂಥ ದೊಡ್ಡ ಉದಾಹರಣೆ ನಮ್ಮ ಮುಂದಿದೆ. ಅಂಥವರ ಮಹಾ ಸನ್ನಿಧಾನದಲ್ಲಿ ನಾವೆಲ್ಲ ಕೂತ್ಕೊಂಡು ಸತ್ಸಂಗವನ್ನು ಮಾಡೋದು ಒಂದು ಪುಣ್ಯದ ಕೆಲಸನೇ. ಎಲ್ಲ ಕಾರ್ಯಗಳಿಗೆ ನಮ್ಮ ನಾರಾಯಣರಾಜರವರು ಮುಂಚೂಣಿಯಲ್ಲಿದ್ದು ಸಮಾಜವು ಸಹ ತಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿದೆ. ನಾನು ಸಹ ಇವತ್ತು ಆದಿಶಂಕರ ದರ್ಶನಕ್ಕೆ ಬಂದಿದ್ದೆ. ಅದ್ರ ಜೊತೆಗೆ ತಮ್ಮೆಲ್ಲರ ಮಾತೆಲ್ಲ ದರ್ಶನವಾಗಿದ್ದು ನಮ್ಮ ಭಾಗ್ಯ ಮಾತುಗಳು ಪರಮಗುರುವಾದ ಶಂಕರಾಚಾರ್ಯರು ವಹಿಸಿ ನಡೆತಕ್ಕಂಥ ಎಲ್ಲ ಮಾತುಗಳಿಗೆ ನನ್ನ ಪ್ರಣಾಮಗಳು. ಅತ್ಯಂತ ವಿಶೇಷವಾದ ದಿನ ನಮ್ಮ ಸಂಸ್ಕೃತಿಯಲ್ಲಿ ಗುರುಪೂರ್ಣಿಮೆ. ವೇದವ್ಯಾಸರು 4 ವೇದಗಳನ್ನು ವೇದವನ್ನು ಒಂದೇ ಇತ್ತು, ಆ ವೇದವನ್ನು 4 ಭಾಗಗಳನ್ನಾಗಿ ಮಾಡಿ ಅದರ ಅರ್ಥವನ್ನು ಜಗತ್ತಿಗೆ ತಿಳಿಸ್ಕೊಟ್ಟಂಥ ಮಹಾತ್ಮಾನಿ ವೇದವ್ಯಾಸ. ಅಂಥವರ ಸ್ಮರಿಸ್ತಕ್ಕಂಥ ದಿನ ಇವತ್ತು. ಶೃಂಗೇರಿ ಪೀಠ ಸನಾತನ ಹಿಂದೂ ಧರ್ಮದ ಮತ್ತು ನಮ್ಮ ದಕ್ಷಿಣ ಭಾರತದ ಶಂಕರಾಚಾರ್ಯರ ಮೊದಲ ಪೀಠ.
ಹಿರಿಯರು ಹೇಳಿದಾಗೆ ನಾರಾಯಣರಾವ್ ಸರ್ ಹೇಳಿದಾಗೆ ಶೃಂಗೇರಿ ಪೀಠ ಇಡೀ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸದಲ್ಲಿ ಬಹಳ ಉತ್ತಮವಾದ ಕೆಲಸವನ್ನ ಮಾಡತಕ್ಕಂಥ ಶ್ರೇಷ್ಠವಾದಂಥ ಕೀರ್ತಿ ನಮ್ಮ ಶೃಂಗೇರಿ ಮಠಕ್ಕಿದೆ. ಒಂದು ಕಾಲದಲ್ಲಿ ಸನಾತನ ಧರ್ಮದ ಗುರುಗಳು ಅಳೆದು ಹೋಗಿರ್ಬೋದು. ಅಂತ ಪರಿಸ್ಥಿತಿಯಲ್ಲಿ ಆದಿಶಂಕರರು ಭಾರತವನ್ನು 3 ಸಾರಿ ಕಾಲ್ನಡಿಗೆಯಿಂದ ಸಂಚರಿಸಿ ನಮ್ಮ ಆಗಿನ ಜನರ ತಲೆಯಲ್ಲಿ ಇದ್ದಂಥ ಎಲ್ಲ ಆಲೋಚನೆಗಳನ್ನ ಯಾವ ಸನಾತನ ಧರ್ಮವನ್ನು ಮರೆತಿದ್ರು ಅದೆಲ್ಲವನ್ನ ಮತ್ತೆ ಅವರಿಗೆ ನೆನಪು ಮಾಡಿಕೊಟ್ಟು ಪುನಃ ಮತ್ತು ಸನಾತನ ಹಿಂದೂ ಧರ್ಮವನ್ನ ಪ್ರತಿಷ್ಠೆ ಮಾಡಿದಂಥ ಕೀರ್ತಿ ಪರಮಗುರುಗಳಾದಂಥ ಶಂಕರಾಚಾರ್ಯರಿಗಿದೆ. ಒಂದು ಧನಾತ್ಮಕ ಚಿಂತನೆ ನಮಗೆ ಬರಲಿ, ಆ ಒಂದು ಬಂದಂಥ ದಿವಸ ನಾವು ನೆನಪು ಮಾಡ್ಕೊಳ್ಳೋಂಥ ಒಂದು ಉದ್ದೇಶ ಇಟ್ಕೊಂಡು ಗುರುಪೂರ್ಣಿಮೆಯನ್ನು ನಮ್ಮ ಹಿರಿಯರು, ನಮ್ಮ ಎಲ್ಲ ಹಿರಿಯರು ಮಾಡಂತ ಹೇಳಿದ್ದು ನಾವು ಮಾಡ್ತಾ ಇದ್ದೀವಿ. ಅದನ್ನು ಪರಾಪರಿಮಿತವಾಗಿ ನಾವು ನಮ್ಮ ಶೃಂಗೇರಿ ಮಠದಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಭಜನಾ ಮಂಡಳಿಯ ಸದಸ್ಯರ ಸಹಯೋಗ ಭಾಳ ಇದೆ, ಬಹಳ ಸಂತೋಷ ಆಗ್ತದೆ. ಒಂದು ವಿಜಯಧ್ವಜ ಭಜನಾ ಮಂಡಳಿ ಇರಬಹುದು, ಅಥವಾ ನಮ್ಮ ಶಾರದಾ ಶಂಕರ ಭಜನಾ ಮಂಡಳಿ, ಸೌಂದರ್ಯಲಹರಿ ಭಗಿನಿ ಬಳಗ, ಲಲಿತಾ ಸಹಸ್ರನಾಮ ಭಗಿನಿ ಬಳಗ, ಗಾಯತ್ರಿ ವಿಶ್ವಕರ್ಮ ಮಹಿಳಾ ಭಜನಾ ಮಂಡಳಿ, ಸತ್ಯದೇವೇಶ ಭಜನಾ ಮಂಡಳಿ, ಯಾಜ್ಞವಲ್ಕ ಮಹಿಳಾ ಭಜನಾ ಮಂಡಳಿ, ಇನ್ನೂ ಅನೇಕ ಭಜನಾ ಮಂಡಳಿಗಳು. ಅದೇ ರೀತಿ ಭಜನಾ ಮಂಡಳಿಯಲ್ಲಿ ಇಲ್ಲದೆ ಡೈರೆಕ್ಟ್ ಕೂಡ ನಮ್ಮ ಜೊತೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಬಹಳ ಸಂತೋಷ. ಇದೇ ರೀತಿ ನಿಮ್ಮ ಧಾರ್ಮಿಕ ಪ್ರಜ್ಞೆ ಇನ್ನೂ ಹೆಚ್ಚಾಗಲಿ, ನಮ್ಮ ಜೊತೆಗೆ ನೀವಿರಲಿ. ಒಂದು ದೇವಿಯ ಸನ್ನಿಧಾನ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಆ ಪರಮಪೂಜ ಎಲ್ಲ ಗುರುಗಳು ನಮ್ಮೆಲ್ಲ ಅಭಿಷ್ಟಗಳನ್ನು ನೆರವೇರಿಸಲಿ. ನಮ್ಮ ಎಲ್ಲ ಕುಟುಂಬದವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಿ, ನಮಗೆ ಒಂದು ಧನಾತ್ಮಕ ಚಿಂತನೆ ಬರಲಿ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬರಲಿಗೆ ಒಳ್ಳೆಯದನ್ನೇ ಮಾಡ್ತಾ ಹೋಗೋಣ. ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದರೆ ಭಗವಂತ ನಮಗೆ ಒಳ್ಳೆಯದು ಖಂಡಿತವಾಗಿಯೂ ನಮಗೆ ಭಗವಂತ ಕೊಡ್ತಾರೆ. ಯಾಕಂದರೆ ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದರೆ ಅವರು ಕೂಡ ನಮಗೆ ಕೆಟ್ಟದಾಗಿ ಯೋಚನೆ ಮಾಡಬಹುದು ಅನ್ನೋದು ಒಂದೇ ಉದ್ದೇಶ. ಆದಷ್ಟು ಮಟ್ಟಿಗೆ ನಮಗೆ ಕೈಲಾದಷ್ಟು ಸಹಾಯ ಮಾಡೋಣ, ಕೈಲಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಮಾಡಿದರೆ ನಮ್ಮ ಧನಾತ್ಮಕ ಚಿಂತನೆ ಜಾಸ್ತಿ ಆದಂಗೆಲ್ಲ ನಾವೆಲ್ಲ ಅತ್ಯಂತ ಸಂತೋಷದಿಂದ ಇರ್ತೀವಿ. ನಮ್ಮ ಕುಟುಂಬ ಕೂಡ ಸಂತೋಷದಿಂದ ಇರ್ತದೆ. ನಮ್ಮ ಕುಟುಂಬ ಸಂತೋಷದಿಂದಿದ್ದರೆ ನಮ್ಮ ಪರಿಸರ ಸಂತೋಷದಿಂದ ಇರ್ತದೆ. ನಮ್ಮ ಪರಿಸರ ಸಂತೋಷದಿಂದ ಎಲ್ಲ ಆಸ್ತಿಕ ಮಂಡಳಿ ಕೂಡ ಸಂತೋಷದಿಂದ ಇತ್ತು ಅಂತ ಹೇಳ್ತಾ, ಇಷ್ಟೊತ್ತನ ಸುಮಾರು 1.5-2 ಗಂಟೆಗಳ ಕಾಲ ನಮ್ಮ ಜೊತೆಗೆ ಇದ್ದು ಈ ಒಂದು ಸತ್ಸಂಗದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಜಗನ್ಮಾತೆ ಶಾರದಾಂಬೆ ಹಾಗೂ ನಾವೆಲ್ಲ ಬೇಡ್ಕೊಳ್ಳೋದೇ ಇವತ್ತು ಗುರು ಪೂರ್ಣಿಮೆಯ ಅತ್ಯಂತ ಉದ್ದೇಶ ಅನ್ಕೋತೀನಿ. ಗುರು ಅಂತಂದ್ರೆ ನಮಗೆ ಅಕ್ಷರ ಕಲಿಸಿದಾತಂತಲ್ಲ, ಎಲ್ಲರೂ ಅಜ್ಞಾನದಿಂದ ಜ್ಞಾನಕ್ಕೆ ಹೋಗಿಕ್ಕೆ ಯಾರು ನಮಗೆ ಪ್ರೇರಣೆ ಮಾಡ್ತಾರೋ ಅವರೇ ನಮಗೆ ಗುರು ಅಂತ. ಪ್ರಥಮವಾಗಿ ಗುರು ಅಂತಂದ್ರೆ, ಪರಮಗುರು ಅಂತಂದ್ರೆ ನಮ್ಮ ತಾಯಿಯವರು. ನಮ್ಮ ತಾಯಿ ನಮ್ಮ ಸಂಸ್ಕಾರಗಳನ್ನ ಕಲಿಸಿ ನಮ್ಮನ್ನು ಒಳ್ಳೆಯ ಹಾದಿಗೆ ಹಚ್ಚಲಿಕ್ಕೆ ನಾವು ಯಾವ ರೀತಿ ಇರಬೇಕು, ಜಗತ್ತಿನಲ್ಲಿ ಯಾವ ರೀತಿ ಇರಬೇಕು, ಸಂಸಾರದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಕಲಿಸಕ್ಕಂಥ ತಾಯಿಯೇ ನಮಗೆ ಮೊದಲೇ ಇರ್ಬೋದು. ಅದರಂತೆ ಟೀಚರ್ಸ್ ಇರ್ಬೋದು ಅಥವಾ ಹಿರಿಯರು ಇರ್ಬೋದು, ಯಾವುದೇ ಒಂದು ಒಳ್ಳೆಯ ಹೇಳಿದ್ದೆಲ್ಲ ಅವರು ಗುರುಗಳ ಸಮಾನವೇ ಇರ್ತಾರೆ. ಅವರು ಗುರುಗಳು ಹೇಳಿದ್ದು ಒಳ್ಳೆಯದೇ ಇರ್ತದೆ ಅನ್ನೋ ಭಾವನೆ ನಮ್ಮಲ್ಲಿ ಬಂತು ಅಂತಂದರೆ ನಮಗೆ ಸಂಸ್ಕಾರ ಆಟೋಮೆಟಿಕ್ಕಾಗಿ ನಮ್ಮ ಜೊತೆಗೆ ಇತ್ತು ಅನ್ನೋದು ಭರವಸೆ ನಮ್ಮದು. ಹೀಗಾಗಿ ವರ್ಷಕ್ಕೆ ಒಂದು ಸಾರಿ ಗುರುಪೂರ್ಣಿಮೆ ಉತ್ಸವ ಮಾಡಿ ನಮಗೆ ಕಲಿಸಿದ ನಮ್ಮ ಜನ್ಮದಲ್ಲಿ ನಮ್ಮ ಹುಟ್ಟಿದಾಗ ಯಾರ್ಯಾರು ಗುರುಗಳಿದ್ದಾರೆ, ನಮಗೆ ಒಂದು ಬ್ಯಾಂಕಲ್ಲಿ ಇರ್ಬೋದು, ಒಂದು ಆಫೀಸಲ್ಲಿ ಇರ್ಬೋದು, ಇನ್ನೊಂದಲ್ಲಿ ಇರ್ಬೋದು, ಮನೆಯಲ್ಲಿ ಅತ್ತೆ ಇರ್ಬೋದು, ತಾಯಿ ಇರ್ಬೋದು, ಯಾರಾದರೂ ನೀವು ಏನಾರು ಕಲಿಸಿದ್ರೆ ಅವರಿಗೆ ಸಮರ್ಪಣೆ ಮಾಡಿದರೆ ಗುರುಪೂರ್ಣಿಮೆಯ ಒಂದು ಉದ್ದೇಶ ಸಾರ್ಥಕ ಆಗಬೇಕೆಂದು ನಮ್ಮ ದೊಡ್ಡ ಎಲ್ಲ ಗುರುಗಳು ಹೇಳ್ಯಾರ. ಅದನ್ನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಇವತ್ತು ಯಾಕಂತಂದ್ರೆ ಪರಿಸರದಲ್ಲಿ ಈಗ ಮಳೆಗಾಲ ಇರೋದ್ರಿಂದ ಕ್ರಿಮಿಕೀಟಗಳು ಎಲ್ಲ ಕಡೆ ಇರ್ತವೆ. ನಾವು ಓಡಾಡಿದ್ರೆ, ಎಲ್ಲಿ ಪಾದಯಾತ್ರೆ ಮಾಡಿದರೆ ನಮಗೆ ತೊಂದರೆ ಆಗ್ತದೆ
ಒಂದೇ ಒಂದು ಸೈಂಟಿಫಿಕ್ ರೀಸನ್ನಿಂದ ಅವರು ಸುಮಾರು 4 ತಿಂಗಳ ಕಾಲ ಎಲ್ಲೂ ಪರ್ಯಟನೆ ಮಾಡಲಾರದೆ ತಮ್ಮ ಒಂದು ಸ್ಥಾನದಲ್ಲೇ ಇದ್ದು ಎಲ್ಲೂ ಹೊರಗೆ ತಿರುಗಾಡೋರಿಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡ್ತಾರೆ. ಅದೇ ರೀತಿ 8 ತಿಂಗಳ ಕಾಲ ಅವರು ಧರ್ಮ ಪ್ರಚಾರಕ್ಕಾಗಿ ಎಲ್ಲ ಕಡೆ ಹೋಗ್ತಿರ್ತಾರೆ. 4 ತಿಂಗಳು ಮಾತ್ರ ಕಂಪಲ್ಸರಿ ಒಂದು ಜಾಗೆಯಲ್ಲಿ ಇರಬೇಕು ಅನ್ನೋದೊಂದು ಈ ಒಂದು ಉದ್ದೇಶ. ಆಮೇಲೆ ಯಾವುದೇ ಒಂದು ಕ್ರಿಮಿಕೀಟಗಳಿಗೆ ತೊಂದರೆ ಆಗಬಾರ್ದು. ಮಳೆಗಾಲದಲ್ಲಿ ತೊಂದರೆ ಆಗ್ತದೆ, ಅವಾಗ ಕೆಲವೊಂದು ಗಿಡಗಳು ಚಿಗುರ್ತಿರ್ತವೆ, ಅವಾಗ ಹುಳ ಬಂದು ಕೂತಿರ್ತಾವೆ, ಅದು ಕೂಡ ತೊಂದರೆ ಆಗಬಾರ್ದು ಅನ್ನೋದೊಂದು ಎಲ್ಲ ಉದ್ದೇಶದಿಂದ ಆ ಗುರುಗಳು ಚಾತುರ್ಮಾಸ ಕೂತಿರ್ತಾರೆ. ಆ ಒಂದು ಚಾತುರ್ಮಾಸ ಟೈಮಲ್ಲಿ ಅತ್ಯಂತ ಈ ಪಾಸಿಟಿವ್ ಎನರ್ಜಿ ಅಂತಂದರೆ ಧನಾತ್ಮಕ ಚಿಂತನೆ ಎಂಬುದೇನಿದೆ ಅತ್ಯಂತ ಬಹಳವಾಗಿರ್ತದೆ. ಅದಕ್ಕಾಗಿ ಈ ಚಾತುರ್ಮಾಸ ಸಂಬಂಧದಲ್ಲಿ ಒಂದು ಸಮಯದಲ್ಲಿ ಯಾರಾದರೂ ಗುರುಗಳ ದರ್ಶನ ಮಾಡ್ಕೊಂಡು ಬಂದರೆ ದೊಡ್ಡ ಪುಣ್ಯ ಸಿಕ್ತು ಅನ್ನೋ ಒಂದು ಅಭಿಲಾಷೆ. ಇಲ್ಲೇ ಸಾಧ್ಯ ಇದೆ. ನಮ್ಮ ಗುರುಗಳು ಕಪಿಸಿದ್ದೇಶ್ವರ ಸ್ವಾಮಿಗಳು ಇರ್ಬೋದು,